ನಮಸ್ಕಾರ ಸ್ನೇಹಿತರೆ. ಸಾಮ್ರಾಜ್ಯಕ್ಕಾಗಿ ಇಬ್ಬರ ಮಧ್ಯೆ ಕಿತ್ತಾಟ ನಡೆದಿದೆ. ಇಡೀ ಮನೆ ಇಬ್ಭಾಗವಾಗಿದೆ. ಈ ಪ್ರೋಮೋನ ಕಲರ್ಸ್ ಕಣ ಹಂಚಿಕೊಂಡಿದೆ. ಇದರಲ್ಲಿ ಹನುಮಂತ ಸೇರಿದಂತೆ ಉಗ್ರಂ ಮಂಜು ಅವರು ಸರಿಯಾಗಿ ಕಿತ್ತಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ಉಗ್ರಂ ಮಂಜು ಅವರ ಆರ್ಭಟ ಹೆಚ್ಚಾಗಿದೆ. ಇಷ್ಟು ದಿನ ರಾಜ ಮಾತ್ರ ಅಬ್ಬರಿಸುವಂತಾಗಿತ್ತು. ಇದೀಗ ಇವರಿಗೆ ವಿರೋಧಿ ಬಣ ಒಂದು ಹುಟ್ಟಿಕೊಂಡಿದೆ. ಹೌದು, ಮೋಕ್ಷಿತಾ ಪೈ ಅವರು ಯುವರಾಣಿ ಆಗಿದ್ದಾರೆ. ಸಾಮ್ರಾಜ್ಯಕ್ಕಾಗಿ ಇಬ್ಬರ ಮಧ್ಯೆ ಕಿತ್ತಾಟ ನಡೆದಿದೆ. ಇಡೀ ಮನೆ ಇಬ್ಭಾಗವಾಗಿದೆ. ಈ ಪ್ರೋಮೋನ ಕಲರ್ಸ್ ಕಣ ಹಂಚಿಕೊಂಡಿದೆ. ಇದರಲ್ಲಿ ಹನುಮಂತ ಸೇರಿದಂತೆ ಉಗ್ರಂ ಮಂಜು ಅವರು ಸರಿಯಾಗಿ ಕಿತ್ತಾಡಿಕೊಂಡಿದ್ದಾರೆ. ಹೌದು, ಮೋಕ್ಷಿತಾ ಈಗ ಯುವರಾಣಿಯಾಗಿದ್ದಾರೆ. ಒಂದು ಬಣ ಇದ್ದದ್ದು ಎರಡು ಬಣ ಆಗಿದೆ. ಯುವರಾಣಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡುವಾಗ ಉಗ್ರಂ ಮಂಜು ಅವರು ತಡೆದಿದ್ದಾರೆ, ಕೂಗಿ ಅಬ್ಬರಿಸಿದ್ದಾರೆ. ಇನ್ನು ಯುವರಾಣಿ ಕೂಡ ಮಾತಿಗೆ ಮಾತು ಕೊಟ್ಟಿದ್ದಾರೆ. ನಿನ್ನೆಯ ಬಿಗ್ ಬಾಸ್ ಸಂಚಿಕೆಯಲ್ಲಿ ಹಾಡಿನ ಅಬ್ಬರ ಜೋರಾಗಿಯೇ ಇತ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಕಿಶನ್ ಈ ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಡಿದ್ದಾರೆ, ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ರಾಜ ಉಗ್ರಂ ಮಂಜು ಆದೇಶದಂತೆ ಈ ಹಾಡುಗಳನ್ನ ಮತ್ತೆ ಮತ್ತೆ ಹಾಡಿದ್ದಾರೆ. ಇದರಿಂದ ಇಡೀ ಮನೆಯಲ್ಲಿ ಹಾಸ್ಯದ ಹೊನಲು ಹರಿದಿದೆ. ದೊಡ್ಡ ಮನೆಯಲ್ಲಿ ರಜತ್ ಈ ವಾರ ಹೈಲೈಟ್ ಆಗಿದ್ದಾರೆ, ವೈರಲ್ ಕೂಡ ಆಗ್ತಿದ್ದಾರೆ. ಕಳೆದ ವಾರ ಕಳಪೆ ಪಟ್ಟ ಪಡೆದು ಜೈಲು ಸೇರಿದ್ದು ಆಗಿದೆ. ಇನ್ಮೇಲೆ ತೋರಿಸ್ತೀನಿ ನನ್ನ ಅಸಲಿ ಆಟ ಅಂತಲೂ ಹೇಳ್ಕೊಂಡಿದ್ರು. ಇನ್ನು ಈ ವಾರ ನಾಮಿನೇಷನ್ ಕೂಡ ತುಂಬಾ ಡಿಫರೆಂಟ್ ಆಗಿತ್ತು. ಸ್ಪರ್ಧೆಯು ನಾಮಿನೇಟ್ ಮಾಡಬೇಕಾದವರ ಹೆಸರನ್ನ ಮಹಾಪ್ರಭು ಮಂಜಣ್ಣನ ಮುಂದೆ ಹೇಳ್ಬೇಕು. ಯಾಕೆ ನಾಮಿನೇಟ್ ಮಾಡುತ್ತಿದ್ದೇನೆ ಎಂಬುದನ್ನ ಸೂಕ್ತ ಕಾರಣಗಳೊಂದಿಗೆ ವಿವರಿಸಬೇಕು. ಸ್ಪರ್ಧೆಯ ನಾಮಿನೇಷನ್ಗೆ ನೀಡಿರುವ ಕಾರಣಗಳು ಸಮಂಜಸ ಅಲ್ಲ ಎನಿಸಿದರೆ ನಾಮಿನೇಟ್ ಮಾಡದವರನ್ನೇ ನಾಮಿನೇಟ್ ಮಾಡುವ ಅಧಿಕಾರ ಮಂಜಣ್ಣನಿಗೆ ಇತ್ತು. ಈ ವೇಳೆ ಶೋಭಾ ಶೆಟ್ಟಿ ಹಾಗೂ ಮಂಜಣ್ಣ ನಡುವೆ ಮಾತಿನ ವಾರ್ ನಡೆದಿದೆ. ಐಶ್ವರ್ಯ, ಭವ್ಯ, ಚೈತ್ರ, ರಜತ್, ಮೋಕ್ಷಿತಾ, ತ್ರಿವಿಕ್ರಮ್ ಈ ವೇಳೆ ಮಾತಿನ ಸಮರಕ್ಕೆ ಇಳಿದಿದ್ದಾರೆ. ಇನ್ನು ಮನೆಯಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬಂದಿದೆ. ಇದನ್ನ ರಾಜ ಉಗ್ರಂ ಮಂಜು ಸುಮ್ಮನೆ ಕೇಳಿಸಿಕೊಂಡಿದ್ದಾರೆ. ಆದರೆ ಚೈತ್ರ ಕುಂದಾಪುರ ಕೊಟ್ಟ ಕಾರಣಗಳನ್ನ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ತಲೆ ಮೇಲೆ ವಸ್ತ್ರವನ್ನ ಹಾಕಿಕೊಂಡು ಕುಳಿತು ಇತರರನ್ನ ನಗಿಸಿದ್ದಾರೆ. ಸ್ನೇಹಿತರೆ, ಇವರೆಲ್ಲರ ಆಟದ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.